मेरा नाम रामचंद्र भाऊ सौंदलकर है। ये हमारा 5th एडिशन हो रहा है डेयरी फूड पोल्ट्री टी एंड कॉफ़ी। तो ये इंडिया का और साउथ का सबसे बड़ा शो है। इसमें अबाउ 140 कंपनीज़ अपना पार्टिसिपेशन ऑलरेडी किया है। इस एग्जीबिशन को कर्नाटक मिल्क फेडरेशन एसोसिएशन इसको सपोर्ट कर रहा है, होटल एसोसिएशन, गवर्नमेंट ऑफ इंडिया, गवर्नमेंट ऑफ कर्नाटक। और इस एग्जीबिशन में थ्रू आउट इंडिया से हर स्टेट से अपना अपना पार्टिसिपेशन आया है। यहाँ का जो कॉफ़ी बोर्ड है उन्होंने पण इस एग्जीबिशन को बड़े लेवल पे अपना प्रेजेंस पार्टिसिपेशन किया है। साउथ एक इंडिया का बड़ा हब है जो फूड और डेयरी और होटल इंडस्ट्रीज़ के लिए। तो हमारी कोशिश है कि इस एग्जीबिशन को और इंडस्ट्रीज़ को काफ़ी यहाँ से रिस्पांस मिलने की पॉसिबिलिटी है। और आने वाले दिन में जो थ्रू आउट इंडिया इंटरनेशनल कुछ कंपनीज़ इस एग्जीबिशन में पार्टिसिपेशन है, जैसा कि चाइना से पार्टिसिपेशन आया है, मलेशिया से आया है, यूके से आया है। तो अबू धाबी, दुबई, इस कंट्रीज़ ने अपने कंट्री ने यहाँ पर पार्टिसिपेशन किया है। और जो इस एग्जीबिशन के थ्रू लोगों को एक प्लेटफॉर्म मिल रहा है टेक्नोलॉजी अपने विचारों को आदान प्रदान करना और नई इंडस्ट्रीज़ को अपने जो चीज़ें में डेवलप करना चाहिए इंडस्ट्रीज़ को लेकर, तो वो चीज़ के अपग्रेड और अपडेट जो नॉलेज होना चाहिए बिज़नेस में आपको रन होते समय, वो सब एक इसी प्लेटफॉर्म में भी लोगों को मिल जाएगी, ये उम्मीद है। और मुझे आशा है कि इस इंडस्ट्री से जब पार्टिसिपेशन अपने गांव जब जाएंगे, एक उम्मीद और एक आशा और नया टेक्नोलॉजी, एक नया बिज़नेस के काफ़ी पॉजिटिव यहाँ से लेकर जाएंगे, उनकी बिज़नेस को सपोर्ट करेगा। एग्जीबिशन 3 दिन का एग्जीबिशन है। आज से उसका पहला दिन है, 12, 13, 14 दिन को 14 तारीख को इसका लास्ट डे है। ಆಹಾರೋದ್ಯಮ ಅಂದರೆ ಹೋಟೆಲ್ ಇಂಡಸ್ಟ್ರಿಗೆ ಬಹಳ ಹೊಸ ಟೆಕ್ನಾಲಜಿ ಅಗತ್ಯತೆ ಇದೆ. ಇರ್ಬೋದು ಮತ್ತು ಬಹಳಷ್ಟು ಹೊಸದಾದ ಹೈಜೀನ್ ಮೇಂಟೈನ್ ಮಾಡುವಂಥ ಇಕ್ವಿಪ್ಮೆಂಟ್ಸ್ಗಳು, ಹೌಸ್ ಕೀಪಿಂಗ್ ಇಕ್ವಿಪ್ಮೆಂಟು ಅಗತ್ಯತೆ ಇದೆ. ಒಂದೊಂದಾಗಿ ಹೆಚ್ಚಿನ ಹೋಟೆಲ್ನವರು ಇದನ್ನು ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ. ಇಂಥ ಎಕ್ಸಿಬಿಷನ್ಗೆ ಬಂದು ಇಲ್ಲಿ ಯಾವುದ್ಯಾವುದೋ ಹೊಸ ವಿಚಾರಗಳನ್ನು ತಿಳ್ಕೊಂಡು ಅಳವಡಿಸಿದಾಗ ಶುಚಿ, ರುಚಿ ಮತ್ತು ಗ್ರಾಹಕರಿಗೆ ಅಗತ್ಯವಿರುವಂಥ ಸೇವೆಯನ್ನು ಹೆಚ್ಚಿಸುವಲ್ಲಿ ಇದು ತುಂಬ ಹೆಲ್ಪ್ ಆಗ್ತದೆ. ಆದುದರಿಂದ ನಾವೆಲ್ಲ ಹೋಟೆಲ್ ಮಾಲೀಕರಿಗೆ ಇಲ್ಲಿ ಆಗಮಿಸಬೇಕು, ಇಲ್ಲಿರುವಂಥ ಪ್ರತಿ ಸ್ಟಾಲನ್ನು ವೀಕ್ಷಿಸಿ ಇದನ್ನು ಉಪಯೋಗ ಪಡೆದುಕೊಳ್ಳಬೇಕೆಂದು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೆ. ನಾನು ವೆಂಕಟೇಶ್, ಡೈರೆಕ್ಟರ್ ಆಲ್ ಇಂಡಿಯಾ ಫೆಡರೇಷನ್ ಆಫ್ ವ್ಯಾಪಾರ ಮಂಡಲ್ ಅಂತ. ಇಲ್ಲಿ ಈ ಒಂದು ಫುಡ್ಡು, ಬಿವರೇಜಸ್ಸು, ಪೌಲ್ಟ್ರಿ, ಡೈರಿ ಮತ್ತು ಪ್ಯಾಕೇಜಿಂಗ್ ಇದ್ರ ಬಗ್ಗೆ ಎಲ್ಲ ಇವತ್ತಿನ ಒಂದು ಎಕ್ಸಿಬಿಷನ್ ಇವಾಗ ಜಸ್ಟ್ ಇನಾಗ್ರೇಷನ್ ಆಗಿದೆ. ಇದು ಹೋಟೆಲಿಯರ್ಸ್ಗೆ ಮಾತ್ರವಲ್ಲ, ಎಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಎಕ್ಸಿಬಿಷನ್ ಇದು. ಇದರಲ್ಲಿ ಯಾರೋ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ಫ್ರಾಂಚೈಸಿ ಅಪರ್ಚುನಿಟೀಸ್ ಭಾಳಷ್ಟಿದೆ. ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೇನಿದೆ, ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ಎಲ್ಲದರಲ್ಲೂ ಅಪ್ಲೈ ಆಗ್ತಾ ಇದೆ. ಸೊ ಹೊಸ ಪ್ಯಾಕೇಜಿಂಗ್ ಎಕ್ವಿಪ್ಮೆಂಟ್ಸ್ ಬಂದಿದೆ, ಸೆನ್ಸರ್ ಜೊತೆಗೆ ಇದು ಮಾಡೋವಂಥದ್ದು. ಲೇಬರ್ ಇವಾಗ ಸಿಗ್ತಾ ಇರೋದು ಕಡಿಮೆ ಇರೋ ಡಿಮ್ಯಾಂಡ್ ಇರೋ ಪಕ್ಷದಲ್ಲಿ ಎಲ್ಲ ಕಡೆಯೂ ಮೆಷಿನರೀಸ್ನ ನಾವು ಯೂಸ್ ಮಾಡ್ಕೊಂಡು ಪ್ರೊಡಕ್ಷನ್ನ ಜಾಸ್ತಿ ತೊಗೋಬೋದು. ಅದೇ ರೀತಿಯಾಗಿ ಹೈಜಿನಿಕ್ ಮಾಡೋದಕ್ಕೆ ಭಾಳಷ್ಟು ಎಕ್ವಿಪ್ಮೆಂಟ್ಸ್ ಬಂದಿದೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲರಿಗೂ ವಿಚಾರ ಗೊತ್ತಾಗುತ್ತೆ. ನಾವು ಎಷ್ಟೇ ಹೇಳಿದ್ರೂ ಕೂಡ ಬಂದು ಅವ್ರು ನೋಡಿ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಸರ್, ಇದು ನಾನು ಮೊಹಮ್ಮದ್ ಮುದ್ದಸ್ಸಿರ್, ಡೈರೆಕ್ಟರ್ ಮೀಡಿಯಾ ಡಿ ಮಾರ್ಕೆಟಿಂಗ್. ನಾವು ಇದು ಎಕ್ಸಿಬಿಷನ್ ಆರ್ಗನೈಸರ್. ಸರ್, ಇದು ಎಕ್ಸಿಬಿಷನ್ ಏನೆಂದರೆ, ಈಗ ನಮ್ಮ ಸಿಟಿಯಲ್ಲಿ ಫುಡ್ಡಿಂದ ಕ್ರೇಜ್ ತುಂಬ ಜಾಸ್ತಿ ಆಗಿದೆ. ಜನ ನೈಟಲ್ಲಿ ಫುಡ್ ತೊಗೊಳ್ಳೋಂಥ ಡಿನ್ನರ್ ಮಾಡ್ಕೊಂಡು ಹೊರಗಡೆ ಹೋಗುತ್ತೆ. ಸೊ ಅಬೌಟ್ 140 ಕಂಪ್ನೀಸ್ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಡೈವರ್ಸ್ ಸಬ್ಜೆಕ್ಟ್ ಮೇಲೆ ನಾವು ಇದು ಮಾಡ್ತಾಯಿದ್ದೀವಿ. ನಿಮಗೆ ಇಲ್ಲಿ ಟೀ ಆ್ಯಂಡ್ ಕಾಫಿ ಕಂಪ್ನೀಸ್ ಅವ್ರು ಸಿಗುತ್ತೆ. ಹೊಸ ಕಾಫಿದಲ್ಲಿ ಏನು ಬರ್ತಾ ಇದೆ, ಕಾಫಿ ಅಂದರೆ ಜನಗೆ ತುಂಬ ಇಷ್ಟ. ಸೊ ಕಾಫಿ ಬೋರ್ಡ್ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಫುಡ್ ಇಂಡಸ್ಟ್ರಿ, ಫುಡ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅವರು ಮತ್ತು ಡೈರಿ ಇಂಡಸ್ಟ್ರಿ, ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ಕೂಡ ಇಲ್ಲಿ ಅವ್ರದ್ದು ಸ್ಟಾಲ್ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ. ಇಲ್ಲಿ ಅವ್ರ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ. ಸೊ ಡೈರಿ ಇಂಡಸ್ಟ್ರಿಯಲ್ಲಿ ಇಲ್ಲಂದ್ರೂ ಒಂದು 40 ಕಂಪ್ನಿದವರು. ಹಾಗಾಗಿ ಮತ್ತು ಪೌಲ್ಟ್ರಿ ಇಂಡಸ್ಟ್ರಿ. ಸೊ ಹೀಗಾಗಿ ಒಂದು ಡೈವರ್ಸ್ ಎಕ್ಸಿಬಿಷನ್ ನಾವು ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಇದು ಎಕ್ಸಿಬಿಷನ್ ಆಗ್ತಾಯಿದೆ. ನಾವು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೆ ಬನ್ನಿ, ಇದು ವಿಸಿಟ್ ಮಾಡಿ, ಇದು ಎಕ್ಸಿಬಿಷನ್ದು ಉಪಯೋಗ ಮಾಡಿಕೊಡಿ. ಇದು ಎಕ್ಸಿಬಿಷನ್ ಇಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಿಯರ್ ನೆಲಮಂಗಲಲ್ಲಿ ಆಗ್ತಾಯಿದೆ. 12, 13, 14 3 ಡೇಸ್ ಎಕ್ಸಿಬಿಷನ್ ಇದೆ. ಎಕ್ಸಿಬಿಷನಲ್ಲಿ ಏನು ಚಾರ್ಜಸ್ ಇಲ್ಲ, ಫ್ರೀ ಎಂಟ್ರಿ ಇದೆ. ನೀವು ಬರ್ಬೋದು, ಇದು ಉಪಯೋಗ ಮಾಡ್ಕೋಬೋದು.